Hi students, myself Dr. Nizamuddin. In my session number 28, I was discussing about the functions performed by the various commercial bank in an economy. I said from the point of the discussion, the functions of the commercial bank can be discussed under two separate heads. The first one is called primary functions and the second one is called secondary functions, and the primary functions can be divided into four types of primary functions a bank perform. Number one is called acceptance of deposit, and the second one is called lending of loan, the third one is creation of credit, and the fourth one is the investment of funds. And under the secondary functions, I said the secondary functions are two types. First one is called agency services and the second one is general utility services. In my previous session, I have discussed about the four important types of account under which the bank accepts the deposit from the public, that is savings bank account and the current account and recurring deposit account and fixed deposit account. The savings bank account and current account are known as demand deposit account, and the recurring deposit account and the fixed deposit account is called as a term deposit account. In my present session, I would like to discuss the second important primary functions of the commercial bank called lending of loans and other important functions. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹಿಂದಿನ ಚರ್ಚೆಯಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ನಿರ್ವಹಿಸುವಂತಹ ಕಾರ್ಯಗಳನ್ನು ನಾನು ಚರ್ಚೆಯನ್ನು ಮಾಡ್ತಾ ಇದ್ದೆ. ವಾಣಿಜ್ಯ ಬ್ಯಾಂಕ್ಗಳ ಕಾರ್ಯಗಳನ್ನು ಎರಡು ರೀತಿಯಲ್ಲಿ ನಾವು ಡಿವೈಡ್ ಮಾಡ್ತೀವಿ ಅಂತ ಹೇಳಿದೆ. ಮೊದಲನೇದಕ್ಕೆ ನಾವು ಪ್ರಾಥಮಿಕ ಕಾರ್ಯಗಳು, ಎರಡನೇದಕ್ಕೆ ನಾವು ದ್ವಿತೀಯ ಕಾರ್ಯಗಳು ಅಥವಾ ಮಾಧ್ಯಮಿಕ ಕಾರ್ಯಗಳು ಅಂತ ಕರಿತೇವೆ. ಪ್ರಾಥಮಿಕ ಕಾರ್ಯಗಳಲ್ಲಿ 4 ತರಹದ ಪ್ರಾಥಮಿಕ ಕಾರ್ಯಗಳನ್ನು ಬ್ಯಾಂಕುಗಳು ಇವತ್ತು ನಿರ್ವಹಿಸ್ತಾ ಇದ್ದಾವೆ. ಮೊದಲನೆಯದು ನಾವು ಠೇವಣಿಗಳ ಸ್ವೀಕಾರ ಅಂತ ಹೇಳ್ತೇವೆ. ಎರಡನೇದಕ್ಕೆ ನಾವು ಸಾಲಗಳ ಮತ್ತು ಮುಂಗಡಗಳನ್ನು ನೀಡುವಂತಹದ್ದು. ಮೂರನೇದಾಗಿ ಪತ್ತಿನ ನಿರ್ಮಾಣ. ನಾಲ್ಕನೆಯದು ಹಣಕಾಸಿನ ಹೂಡಿಕೆ ಅಂತ ಹೇಳಿದೆ. ನನ್ನ ಹಿಂದಿನ ಚರ್ಚೆಯಲ್ಲಿ ಹೇಳಿದ ಹಾಗೆ ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರಿಂದ 4 ವಿವಿಧ ಠೇವಣಿಗಳಲ್ಲಿ ಹಣವನ್ನು ಅವರು ಸ್ವೀಕಾರ ಮಾಡ್ತಾರೆ. ಉಳಿತಾಯ ಖಾತೆ ಠೇವಣಿ, ಚಾಲ್ತಿ ಖಾತೆ ಠೇವಣಿ, ಆಮೇಲೆ ಸಂಚಿತ ಖಾತೆ ಠೇವಣಿ ಹಾಗೂ ಸ್ಥಿರ ಖಾತೆ ಠೇವಣಿ ಅಂತ ಹೇಳಿದೆ. ಈ ಉಳಿತಾಯ ಖಾತೆ ಠೇವಣಿ ಮತ್ತು ಚಾಲ್ತಿ ಖಾತೆ ಠೇವಣಿಯ ಹಣವನ್ನು ನಾವು, ಅಥವಾ ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಯನ್ನು ನಾವು ಬೇಡಿಕೆಯ ಠೇವಣಿಗಳು ಅಂತ ಕರಿತೇವೆ. ಇನ್ನು ಸಂಚಿತ ಖಾತೆ ಮತ್ತು ಸ್ಥಿರ ಠೇವಣಿಯ ಖಾತೆಯಲ್ಲಿ ಇಟ್ಟಿರುವಂಥ ಹಣವನ್ನು ನಾವು ಟರ್ಮ್ ಡಿಪಾಸಿಟ್ಸ್ ಅಕೌಂಟ್ ಅಥವಾ ನಾವು ಅವಧಿಯ ಠೇವಣಿಗಳು ಅಂತ ಕರಿತೀವಿ ಅಂತ ನಾನು ಹೇಳಿದೆ. ಇವತ್ತಿನ ನನ್ನ ಚರ್ಚೆಯಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ನಿರ್ವಹಿಸುವಂತಹ ಎರಡನೆಯ ಪ್ರಮುಖ ಪ್ರಾಥಮಿಕ ಕಾರ್ಯ ಲೆಂಡಿಂಗ್ ಆಫ್ ಲೋನ್ಸ್ ಅಥವಾ ಸಾಲಗಳನ್ನು ನೀಡುವಂತಹ ಒಂದು ಕಾರ್ಯದ ಬಗ್ಗೆ ನಾನು ಚರ್ಚೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. The second major primary function of a commercial bank is to issue loans and make advances out of the public deposits. The bank make provisions by keeping reserves to meet the demand liabilities of the depositors and advances excess of deposits to earn interest in different channels. ಸೊ ವಾಣಿಜ್ಯ ಬ್ಯಾಂಕ್ಗಳ ಪ್ರಮುಖ ಉದ್ದೇಶ ಏನಪ್ಪ ಅಂತಂದರೆ ಲಾಭ ಮಾಡೋದು, ಟು ಮೇಕ್ ದ ಪ್ರಾಫಿಟ್. ಲಾಭ ಮಾಡಲಿಕ್ಕಾಗಿ ಸಾರ್ವಜನಿಕರಿಂದ ನಾವು ಹಿಂದೆ ಚರ್ಚೆ ಮಾಡಿರುವಂತಹ ವಿವಿಧ ಖಾತೆಗಳಲ್ಲಿ ಏನು ಠೇವಣಿಗಳನ್ನು ಸ್ವೀಕಾರ ಮಾಡ್ಕೊಂಡಿರ್ತಾವಲ್ವ ಬ್ಯಾಂಕು, ಆ ಠೇವಣಿಗಳನ್ನು ಸ್ವೀಕಾರ ಮಾಡಿಕೊಂಡಿರುವಂತಹ ಹಣವನ್ನು ಬೇರೆ ಬೇರೆ ಆ ವ್ಯಕ್ತಿಗಳಿಗೆ, ವ್ಯಾಪಾರ ವಾಣಿಜ್ಯದ ಚಟುವಟಿಕೆಗಳಿಗೆ ಸಾಲ ನೀಡುವುದರ ಮೂಲಕ ಅವರು ಬಡ್ಡಿಯನ್ನು ವಿಧಿಸಿಬಿಟ್ಟು ಲಾಭ ಮಾಡಿಕೊಳ್ಳಿಕ್ಕೆ ಅವರು ಉದ್ದೇಶವನ್ನು ಹೊಂದಿರ್ತಾರೆ. ಸೊ ಠೇವಣಿಗಳ ಮೇಲೂ ಕೂಡ ಒಂದು ಬಡ್ಡಿಯನ್ನು ಬ್ಯಾಂಕ್ನವರು ನೀಡ್ತಾರೆ. ಅದೇ ರೀತಿ ಆ ಠೇವಣಿ ಹಣವನ್ನು ಸಾಲಕ್ಕಾಗಿ ಬಳಸ್ಕೊಂಡಾಗ ಆ ಸಾಲದ ಮೇಲೆ ಬಡ್ಡಿಯನ್ನು ವಿಧಿಸ್ತಾರೆ. ಸಾಮಾನ್ಯವಾಗಿ ವಾಣಿಜ್ಯ ಬ್ಯಾಂಕ್ಗಳು ಠೇವಣಿಗಳ ಮೇಲೆ ಕೊಡುವಂತಹ ಬಡ್ಡಿ ಕಡಿಮೆ ಆಗಿರುತ್ತದೆ. ಸಾಲವನ್ನು ತೆಗೆದುಕೊಂಡಾಗ ಸಾಲದ ಮೇಲೆ ವಿಧಿಸುವಂತಹ ಬಡ್ಡಿ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಆ ಡಿಫರೆನ್ಸೇ ಬ್ಯಾಂಕುಗಳಿಗೆ ಸಿಗುವಂತಹ ಲಾಭ ಅಂತ ಹೇಳ್ತೇವೆ. ಸೊ ವಾಣಿಜ್ಯ ಬ್ಯಾಂಕುಗಳು ನೀಡುವಂತಹ ಸಾಲ ಸಾಮಾನ್ಯವಾಗಿ 4 ವಿಧಗಳಲ್ಲಿ ನಾವು ವರ್ಗೀಕರಣವನ್ನು ಮಾಡ್ತೇವೆ. ಮೊದಲನೇದಕ್ಕೆ ನಾವು ಆರ್ಡಿನರಿ ಲೋನ್ಸ್ ಅಂತ ಹೇಳ್ತೇವೆ, ಅಥವಾ ನಾವು ಅದನ್ನು ಸಾಲ ಮತ್ತು ಮುಂಗಡ ಅಂತಲೂ ಕೂಡ ಕರಿಬಹುದು. ಎರಡನೇದಕ್ಕೆ ನಾವು ಕ್ಯಾಶ್ ಕ್ರೆಡಿಟ್ ಅಥವಾ ನಗದು ಸಾಲ ಅಂತ ಹೇಳ್ತೇವೆ. ಇನ್ನು ಮೂರನೇದಾಗಿ ನಾವು ಓವರ್ ಡ್ರಾಫ್ಟ್ ಅಥವಾ
ಓಡಿ ಅಕೌಂಟ್ ಅಥವಾ ಓಡಿ ಸಾಲ ಅಂತ ಹೇಳ್ತೀವಿ ನಾವು. ಇದಕ್ಕೆ ಮೀರೆಳೆತ ಅಂತ ಕರೀತಾರೆ, ಬಹುಶಃ ಕನ್ನಡದಲ್ಲಿ ಇದಕ್ಕೆ ಮೀರೆಳೆತ ಅಂದರೆ ತಮ್ಮ ಖಾತೆಗಿಂತ ಮೀರಿ ಹಣವನ್ನು ಹಿಂಪಡೆದುಕೊಳ್ಳುವಂಥದ್ದು, ವಿತ್ಡ್ರಾ ಮಾಡಿಕೊಳ್ಳುವಂಥದ್ದು ಅನ್ನುವಂಥದ್ದು. ಇನ್ನು ನಾಲ್ಕನೇದಾಗಿ ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಥವಾ ಹುಂಡಿಗಳನ್ನು ಒಟ್ಟಾಯಿಸುವುದು ಅಂತ ಹೇಳ್ತೇವೆ. ಈ ನಾಲ್ಕು ವಿಧಗಳಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಗ್ರಾಹಕರಿಗೆ ಸಾಲವನ್ನು ನೀಡ್ತಾರೆ. ಮೊದಲನೇದಾಗಿ ಸಾಲ, ಮೇಕಿಂಗ್ ಆರ್ಡಿನರಿ ಲೋನ್ಸ್. ಬ್ಯಾಂಕ್ ಗಿವ್ಸ್ ಸ್ಪೆಸಿಫೈಡ್ ಸಮ್ ಆಫ್ ಮನಿ ಟು ಅ ಪರ್ಸನ್ ಆರ್ ಫರ್ಮ್ ಅಗೇನ್ಸ್ಟ್ ಸಮ್ ಕೊಲೆಟರಲ್ ಸೆಕ್ಯೂರಿಟಿ. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ವಾಣಿಜ್ಯ ಬ್ಯಾಂಕ್ಗಳ ಮೂಲ ಉದ್ದೇಶ ಲಾಭ ಮಾಡೋದಾಗಿರೋದ್ರಿಂದ ಠೇವಣಿಗಳ ಮೂಲಕ ಸ್ವೀಕರಿಸಿದಂತಹ ಹಣದ ಮೇಲೆ ಒಂದಿಷ್ಟು ಬಡ್ಡಿಯನ್ನು ವಿಧಿಸ್ಬಿಟ್ಟು, ಬಡ್ಡಿಯನ್ನು ಅವರಿಗೆ ನೀಡಿಬಿಟ್ಟು ಡೆಪಾಸಿಟರ್ಸ್ಗೆ ಆ ಹಣವನ್ನು ವಿವಿಧ ಉದ್ದೇಶಗಳಿಗೆ ಸಾಲವನ್ನಾಗಿ ನೀಡ್ತಾರೆ. ಈಗ ಲೋನ್ಸ್ ಇನ್ ಅಡ್ವಾನ್ಸಸ್ ಅಂತ ಹೇಳ್ತೇವೆ, ಸಾಲ ಮತ್ತು ಮುಂಗಡ ಅಂತ ಹೇಳ್ತೇವೆ. ಏನು ಹಾಗಂದರೆ ಸಾಮಾನ್ಯವಾಗಿ ದೀರ್ಘಾವಧಿಗೆ ಕೊಡುವಂತಹ ಒಂದು ಹಣಕಾಸಿನ ಒಂದು ಸಾಲಕ್ಕೆ ನಾವು ಲೋನ್ ಅಂತ ಹೇಳ್ತೇವೆ. ಅಲ್ಪಾವಧಿಗೆ ಕೊಟ್ಟಂತಹ ಸಾಲಕ್ಕೆ ನಾವು ಅಡ್ವಾನ್ಸಸ್ ಅಂತ ಹೇಳ್ತೇವೆ. ಸಾಲ ಮತ್ತು ಮುಂಗಡ ಅನ್ನುವಂಥದ್ದು ಅಲ್ಪಾವಧಿಗೆ ಅನ್ವಯಿಸುವಂತಹದ್ದು, ಸಾಲ ಅನ್ನುವಂಥದ್ದು ದೀರ್ಘಾವಧಿಗೆ ಅನ್ವಯಿಸುವಂಥದ್ದು. ಬ್ಯಾಂಕ್ಗಳು ಯಾರಿಗೆ ಸಾಲದ ಅವಶ್ಯಕತೆ ಇದೆಯೋ ಅವರು ಕೊಡುವಂತಹ ಒಂದು ಕೊಲೆಟರಲ್ ಸೆಕ್ಯೂರಿಟಿ ಮತ್ತು ಪರ್ಸನಲ್ ಸೆಕ್ಯೂರಿಟಿ ಮತ್ತು ಕೊಲೆಟರಲ್ ಸೆಕ್ಯೂರಿಟಿ ಅಂತಂದ್ರೇನು, ಆ ವೈಯಕ್ತಿಕ ಒಂದು ಭದ್ರತೆ ಜೊತೆಗೆ ಮತ್ತೇನೇನು ಕೊಲೆಟರಲ್ ಸೆಕ್ಯೂರಿಟಿ ಅಂತ ಹೇಳಿದಾಗ ಡಾಕ್ಯುಮೆಂಟ್ಸ್ ಆಫ್ ಮೂವೇಬಲ್ ಆ್ಯಂಡ್ ಇಮ್ಮೂವೇಬಲ್ ಅಸೆಟ್ಸ್ ಅಂತಂದ್ರೇನು, ಚರಾಸ್ತಿ ಮತ್ತು ಸ್ಥಿರಾಸ್ತಿಯ ಪತ್ರಗಳನ್ನು ಭದ್ರತೆಯನ್ನಾಗಿಟ್ಕೊಂಡ್ಬಿಟ್ಟು ಬ್ಯಾಂಕ್ಗಳು ಸಾಲವನ್ನು ನೀಡ್ತವೆ. ಅದಕ್ಕೆ ನಾವು ಮತ್ತೆ ಶಾರ್ಟ್ ಟರ್ಮ್ ಲೋನ್ಸ್, ಮೀಡಿಯಂ ಟರ್ಮ್ ಲೋನ್ಸ್ ಆ್ಯಂಡ್ ಲಾಂಗ್ ಟರ್ಮ್ ಲೋನ್ಸ್ ಅಂತೆಲ್ಲ ನಾವು ಹೇಳ್ತೇವೆ. ನಾನು ಅದನ್ನು ಈಗಾಗಲೇ ಅಡ್ವಾನ್ಸಲ್ಲಿ ಶಾರ್ಟ್ ಟರ್ಮ್ ಲೋನ್ಸ್ ಅಂತ ಹೇಳ್ತೇವೆ. ಲೋನ್ಸ್ ಅಂತ ಹೇಳಿದಾಗ ನಾವು ಅದಕ್ಕೆ ನಾವು ಲಾಂಗ್ ಟರ್ಮ್ ಅಂತ ಹೇಳ್ತೇವೆ. ಇನ್ನು ಎರಡನೇದಾಗಿ ಕ್ಯಾಶ್ ಕ್ರೆಡಿಟ್. It is a financial arrangement made with the banker to the borrower under a separate account called cash credit account up to a maximum limit called cash credit limit. The bank charges interest only on the amount actually withdrawn from the account. ಸೊ ಈ ಕ್ಯಾಶ್ ಕ್ರೆಡಿಟ್ ಅನ್ನುವಂಥದ್ದು, ನಗದು ಸಾಲ ಅನ್ನುವಂಥದ್ದು ಒಂದು ವಿಶೇಷವಾದಂತಹ ಒಂದು ಸಾಲ ಯೋಜನೆ. ಯಾರಿಗಾಗಿ ಇದಿರೋದು ಅಂತಂದರೆ ವ್ಯಾಪಾರಸ್ಥರು, ದಲ್ಲಾಳಿಗಳು, ಕಮಿಷನ್ ಏಜೆಂಟ್ಸ್ಗಳು, ಈ ಬಿಸ್ನೆಸ್ ಮಾಡ್ತಾರಲ್ವ, ಈ ಬಿಸ್ನೆಸ್ ಮಾಡುವಂತಹ ಕಮ್ಯುನಿಟಿ ಅಥವಾ ಬಿಸ್ನೆಸ್ ಕಮ್ಯುನಿಟಿಗೆ ಈ ನಗದು ಸಾಲ ಅನ್ನುವಂತಹ ಒಂದು ಸೌಲಭ್ಯ ಬ್ಯಾಂಕ್ಗಳಲ್ಲಿದೆ. ಇದನ್ನು ಈ ಒಂದು ಸಾಲದಲ್ಲಿ ಇಟ್ ಇಸ್ ಅ ಫಿನಾನ್ಷಿಯಲ್ ಅರೇಂಜ್ಮೆಂಟ್ ಮೇಡ್ ವಿತ್ ದ ಬ್ಯಾಂಕರ್ ಟು ದ ಬಾರೋವರ್ ಅಂಡರ್ ಎ ಸಪರೇಟ್ ಅಕೌಂಟ್ ಕಾಲ್ಡ್ ಕ್ಯಾಶ್ ಕ್ರೆಡಿಟ್ ಅಕೌಂಟ್ ಅಪ್ ಟು ದಿ ಮ್ಯಾಕ್ಸಿಮಮ್ ಲಿಮಿಟ್ ಕಾಲ್ಡ್ ಕ್ಯಾಶ್ ಕ್ರೆಡಿಟ್ ಲಿಮಿಟ್ ಅಂತ ಹೇಳ್ತೇವೆ. ಅಂತಂದ್ರೇನು, ಈ ಒಂದು ಸಾಲವನ್ನು ಪಡೆಯ ಬಯಸುವಂತಹ ಬಿಸ್ನೆಸ್ ಪೀಪಲ್ಲು ಮತ್ತೊಂದು ವಿಶೇಷ ಖಾತೆಯನ್ನು ತೆರಿಬೇಕಾಗುತ್ತೆ. ಅದರ ಹೆಸರೇನಪ್ಪ ಅಂದರೆ ಕ್ಯಾಶ್ ಕ್ರೆಡಿಟ್ ಅಕೌಂಟ್ ಅಂತ ಹೇಳ್ತೇವೆ. ಆ ಖಾತೆಯಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಇರುತ್ತೆ. ಒಬ್ಬ ಬಿಸ್ನೆಸ್ ಪೀಪಲ್ಗೆ ಅವನ ಕ್ರೆಡಿಬಿಲಿಟಿಯನ್ನು ನೋಡ್ಕೊಂಡ್ಬಿಟ್ಟು ಅವನಿಗೆ ಮಾಡುವಂಥ ವ್ಯವಹಾರವನ್ನು ಅದನ್ನು ಅಬ್ಸರ್ವನ್ನು ಮಾಡಿಬಿಟ್ಟು ಒಂದು ಬ್ಯಾಂಕ್ ಅನ್ನುವಂಥದ್ದು ಕ್ಯಾಶ್ ಕ್ರೆಡಿಟ್ ಫೆಸಿಲಿಟಿಯನ್ನು ಅಪ್ ಟು 5 lakhವರೆಗೆ ಅಥವಾ ಅಪ್ ಟು 25 lakhವರೆಗೆ ಒಂದು ಲಿಮಿಟ್ ಅಂತ ಇರುತ್ತೆ, ಮ್ಯಾಕ್ಸಿಮಮ್ ಲಿಮಿಟ್. ಬ್ಯಾಂಕ್ನವರಿಗೆ ಪ್ರತಿ ಕ್ಯಾಶ್ ಕ್ರೆಡಿಟ್ ಲಿಮಿಟ್ ಒಂದು ಲಿಮಿಟ್ ಅಂತ ಇರುತ್ತೆ. ಅದಕ್ಕೆ ಲಿಮಿಟ್ ನಗದು ಸಾಲ ಮಿತಿ ಅಂತ ಹೇಳ್ತೇವೆ. ಆ ಮಿತಿಯ ಒಳಗಡೆ ಸಾಲವನ್ನು ಅವರು ನೀಡಬೇಕಾಗ್ತದೆ. ಜೊತೆಗೆ ಆ ಒಂದು ಸಾಲದ ಒಂದು ಸೌಲಭ್ಯವನ್ನು ಒದಗಿಸುವಾಗ ಸಾಮಾನ್ಯವಾಗಿ ಭದ್ರತೆಯೂ ಕೂಡ ಈ ವ್ಯವಹಾರಸ್ಥರ ಅವರ ಒಂದು ಚರಾಸ್ತಿ ಅಂತ ನಾವೇನು ಹೇಳ್ತೀವಲ್ವಾ, ಅವರ ಗೋಡಾನ್ನಲ್ಲಿ ಇಟ್ಟಿರುವಂತಹ ಸಿಮೆಂಟ್ ಆಗಿರ್ಬೋದು, ಗೋಡಾನ್ನಲ್ಲಿ ಇಟ್ಟಿರುವಂಥ ಅಡಿಕೆ ಆಗಿರ್ಬೋದು, ಭತ್ತ ಆಗಿರ್ಬೋದು, ಜೋಳ ಆಗಿರ್ಬೋದು, ವೇರ್ ಹೌಸಲ್ಲಿ ಇಟ್ಟಿರ್ತಾರಲ್ವಾ, ಆ ವೇರ್ ಹೌಸಲ್ಲಿ ಇಟ್ಟಿರುವಂತಹ ತಮ್ಮ ಬಿಸ್ನೆಸ್ ಕಮಾಡಿಟಿ ಏನಿರ್ತಾವಲ್ಲ, ಅವು ಸರಕುಗಳಿರ್ತಾವಲ್ಲ, ಆ ಸರಕುಗಳನ್ನು ದಾಸ್ತಾನು ಇಟ್ಟಿರುವಂತಹ ಪತ್ರಗಳ ಆಧಾರದ ಮೇಲೂ ಕೂಡ ಅವರು ವಾಣಿಜ್ಯ ಬ್ಯಾಂಕ್ಗಳಿಂದ ಸಾಲವನ್ನು ಪಡ್ಕೊಳ್ತಾರೆ ಈ ಕ್ಯಾಶ್ ಕ್ರೆಡಿಟ್ ಅನ್ನುವಂತಹ ಸೌಲಭ್ಯದಲ್ಲಿ. ಒಂದು ವಿಶೇಷವಾದಂತಹ ಪಾಯಿಂಟ್ ಏನಪ್ಪ ಇಲ್ಲಿ ಅಂತ ಹೇಳಿದ್ರೆ, ಒಂದು ಬಿಸ್ನೆಸ್ ಮನ್ ಒಂದು 25 ಲಕ್ಷ ಕ್ಯಾಶ್ ಕ್ರೆಡಿಟ್ ತೊಗೊಂಡಿದ್ದಾನೆ ಅಂತ ಹೇಳಿದ್ರೆ ಅವನ ಅಕೌಂಟಿಗೆ 25 ಲಕ್ಷವನ್ನು ಜಮೆಯನ್ನು ಮಾಡಲಾಗ್ತದೆ. ಆದರೆ ಬಡ್ಡಿಯನ್ನು ಸಮಸ್ತ 25 ಲಕ್ಷದ ಮೇಲೆ ಬಡ್ಡಿಯನ್ನು ವಿಧಿಸೋದಿಲ್ಲ. ಅವನು 25 ಲಕ್ಷದಲ್ಲಿ ಎಷ್ಟು ಲಕ್ಷ ಅವನು ಹಣ ವಿತ್ಡ್ರಾ ಮಾಡ್ಕೊಂಡಿದ್ದಾನೋ ಕೇವಲ ಆ ಹಣಕ್ಕೆ ಮಾತ್ರ ಬಡ್ಡಿಯನ್ನು ವಿಧಿಸಲಾಗ್ತದೆ ಹೊರತು ಅವನು ತನ್ನ ಖಾತೆಯಲ್ಲಿ ಹಾಗೆ ಬಿಟ್ಟಂತಹ ಹಣಕ್ಕೆ ಬಡ್ಡಿಯನ್ನು ವಿಧಿಸೋದಿಲ್ಲ ಅನ್ನುವಂಥದ್ದು ಒಂದು ನಾವು ಅರ್ಥವನ್ನು ಮಾಡ್ಕೋಬೇಕು. ಸೊ ಕ್ಯಾಶ್ ಕ್ರೆಡಿಟ್ ಅನ್ನುವಂತಹದ್ದು ವಾಣಿಜ್ಯ ಬ್ಯಾಂಕ್ಗಳು ವ್ಯವಹಾರಸ್ಥರಿಗೆ ಈ ಬಿಸ್ನೆಸ್ಸನ್ನು ಮಾಡುವಂತಹ ವ್ಯಕ್ತಿಗಳಿಗೆ ನೀಡುವಂತಹ ಸಾಲ ಸೌಲಭ್ಯ. ಇದೊಂದು ಶಾರ್ಟ್ ಪೀರಿಯಡಿಗೆ ಇರುತ್ತೆ ಹೊರತು ಲಾಂಗ್ ಪೀರಿಯಡಿಗಲ್ಲ. ಈ ಒಂದು ಖಾತೆಯಲ್ಲಿ
ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಇರುತ್ತೆ. ಅವನು ಎಷ್ಟು ಹಣ ವಿತ್ಡ್ರಾ ಮಾಡ್ಕೊಳ್ತಾನೋ ಅಷ್ಟಕ್ಕೆ ಮಾತ್ರ ಬಡ್ಡಿಯನ್ನು ಹಾಕಲಾಗುತ್ತೆ, ಉಳಿದಿದ್ದ ಹಣಕ್ಕೆ ಬಡ್ಡಿಯಲ್ಲಿ ಇರೋದಿಲ್ಲ. ಸಾಮಾನ್ಯವಾಗಿ ಇಲ್ಲಿ ಚರಾಸ್ತಿಯಲ್ಲಿ ಸರಕುಗಳ ರೂಪದಲ್ಲಿ ದಾಸ್ತಾನು ಇಟ್ಟಿರುವಂತಹ ಪತ್ರಗಳ ಆಧಾರದ ಮೇಲೆ ಸಾಲ ವ್ಯವಹಾರವನ್ನು ಅವರು ಮಾಡ್ತಾರೆ ಅಂತ ಹೇಳ್ತೇವೆ. ಇನ್ನು ಮೂರನೇದಾಗಿ ಓವರ್ ಡ್ರಾಫ್ಟ್ ಅಂತ ಹೇಳ್ತೇವೆ. ಕನ್ನಡದಲ್ಲಿ ನಾನು ಮೀರೆಳೆತ ಅಂತ ಹೇಳಿದೆ, ಬಹುಶಃ ಇದನ್ನು ಕನ್ನಡದಲ್ಲಿ ಮೀರೆಳೆತ ಅಂತ ಕರೀತಾರೆ. ಓವರ್ ಡ್ರಾಫ್ಟ್ ಅನ್ನುವಂಥದ್ದು ಇದು ಕೂಡ ಬಿಸ್ನೆಸ್ ಕಮ್ಯುನಿಟಿ ಅಥವಾ ಬಿಸ್ನೆಸ್ ಕ್ಲಾಸ್ ಪೀಪಲ್, ವಿಶೇಷವಾಗಿ ಕರೆಂಟ್ ಅಕೌಂಟ್ ಹೋಲ್ಡರ್ಸ್ ಇರ್ತಾರಲ್ವಾ, ಅವರಿಗೆ ಸಿಗುವಂತಹ ಒಂದು ಸಾಲ ಸೌಲಭ್ಯ. ಇಟ್ ಇಸ್ ಅ ಟೆಂಪರರಿ ಫೈನಾನ್ಷಿಯಲ್ ಅರೇಂಜ್ಮೆಂಟ್ made by the banker to the current account holder. The bank allows the respectable and reliable customers to overdraft their accounts through check. The bank charges interest only on the amount actually overdrawn by the customer. ಸಾಮಾನ್ಯವಾಗಿ ಈ ಒಂದು ಓಡಿ ಸೌಲಭ್ಯ ಅಥವಾ ಓಡಿ ಸಾಲ ಸೌಲಭ್ಯ ಅನ್ನುವಂಥದ್ದು ಚಾಲ್ತಿ ಖಾತೆಯನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ ಮಾತ್ರ ಇದು ಕೊಡಲಾಗ್ತದೆ. ಆ ಚಾಲ್ತಿ ಖಾತೆಯನ್ನು ಹೊಂದಿರುವಂತಹ ವ್ಯಾಪಾರಸ್ಥರು ತಮ್ಮ ಖಾತೆಯಲ್ಲಿ ಇರುವಂತಹ ಹಣ ಏನಿರುತ್ತಲ್ಲ ಅದನ್ನು ಮೀರಿ ಮತ್ತಿಷ್ಟು ಜಾಸ್ತಿ ಹಣವನ್ನು ಅವರು ಅವಶ್ಯಕತೆ ಇದ್ದಾಗ ವಿತ್ಡ್ರಾ ಮಾಡಿಕೊಳ್ಳಿಕ್ಕೆ, ಹಿಂಪಡೆಯಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತದೆ. ಬಿಸ್ನೆಸ್ ಕಮ್ಯುನಿಟಿಯಲ್ಲಿ ಕೆಲವೊಮ್ಮೆ ಇದಕ್ಕಿದಂಗೆ ಇವತ್ತೊಂದು ವಾರಕ್ಕಾಗಿ ಒಂದು 20 ಲಕ್ಷದ ಅವಶ್ಯಕತೆ ಉದ್ಭವ ಆಗಿಬಿಡುತ್ತೆ. ಡೈಲಿ ಅವರು ಲ್ಯಾಕ್ಸ್ ಟುಗೆದರ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರ್ತಾರೆ ಕರೆಂಟ್ ಅಕೌಂಟಲ್ಲಿ. ದಿಢೀರನೇ ಒಂದು ವಾರಕ್ಕಾಗಿ, ಒಂದು 15 ದಿನಕ್ಕಾಗಿ ಅವರಿಗೆ ಒಂದು 10-20 ಲಕ್ಷದ ಅವಶ್ಯಕತೆ ಅಥವಾ 50 ಲಕ್ಷದ ಅವಶ್ಯಕತೆ ಉದ್ಭವ ಆದಾಗ ಅವರು ಬ್ಯಾಂಕ್ ಬಳಿ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರ ಒಂದು ಫೈನಾನ್ಷಿಯಲ್ ರಿಲಯಬಿಲಿಟಿ, ಕ್ರೆಡಿಬಿಲಿಟಿಯನ್ನು ನೋಡ್ಕೊಂಡ್ಬಿಟ್ಟು ಅವರಿಗೆ ಓಡಿ ಸೌಲಭ್ಯನ ಬ್ಯಾಂಕ್ ನೀಡ್ತದೆ. ಯಾರಿಗೆ? ಈ ಕ್ಲಾಸ್ 1 ಬಿಸ್ನೆಸ್ ಪೀಪಲ್, ರೆಪ್ಯೂಟೆಡ್ ಬಿಸ್ನೆಸ್ ಪೀಪಲ್ ಅಂತ ನಾವು ಹೇಳ್ತೀವಲ್ವಾ, ಆ ರೆಪ್ಯೂಟೆಡ್ ಬಿಸ್ನೆಸ್ ಪೀಪಲ್ಗಳಿಗೆ ಈ ತರಹದ ಒಂದು ಸಾಲ ಸೌಲಭ್ಯವನ್ನು ಕೊಡಲಾಗಿರ್ತಾರೆ. ಟೆಂಪರರಿ ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಇದು ಬಹಳ ತುಂಬ ಲಿಮಿಟೆಡ್ ಪೀರಿಯಡ್ಗೆ ಕೊಡುವಂಥದ್ದು. ಈ ಒಂದು ಕರೆಂಟ್ ಅಕೌಂಟ್ ಹೋಲ್ಡರು ತನ್ನ ಖಾತೆಯಲ್ಲಿ ಒಂದು 50 ಲಕ್ಷ ಇದೆ ಅಂತ ಅನ್ಕೊಳ್ಳಿ, ಆದರೆ ಅವನು ಓಡಿ ಸೌಲಭ್ಯ 25 ಲಕ್ಷ ಕೊಟ್ಟಾಗ ಅವನು ಒಟ್ಟು 75 ಲಕ್ಷ ರೂಪಾಯಿ ತನ್ನ ಖಾತೆಯಿಂದ ವಿತ್ಡ್ರಾವನ್ನು ಆತ ಮಾಡ್ಕೋಬಹುದು ಅನ್ನುವಂಥದ್ದು ಮತ್ತೊಂದು ಅಂಶ. ಇಲ್ಲೂ ಕೂಡ ನಾವು ಒಂದು ವಿಷಯವನ್ನು ನಾವು ಗಮನಿಸಬೇಕಾದದ್ದು ಏನಪ್ಪ ಅಂತ ಹೇಳಿದ್ರೆ, ಓಡಿ ಫೆಸಿಲಿಟಿ 25 ಲಕ್ಷ ಕೊಟ್ಟಿದ್ದಾರೆ, ಆದರೆ ಅವನು ವಿತ್ಡ್ರಾ ಮಾಡ್ಕೊಂಡಿರೋದು ಕೇವಲ 15 ಲಕ್ಷ ಮಾತ್ರ. 10 ಲಕ್ಷ ಅವನು ತನ್ನ ಖಾತೆಯಲ್ಲಿ ಹಾಗೆ ಇಟ್ಟಿದ್ದಾನೆ ಅಂತಂದರೆ ಆ ಬ್ಯಾಂಕಲ್ಲಿ ಇಟ್ಟಂತಹ ಹಣಕ್ಕೆ ಯಾವುದೇ ಬಡ್ಡಿಯನ್ನು ಅವರು ವಿಧಿಸೋದಿಲ್ಲ. ಯಾವ ಹಣವನ್ನು ಅವರು ಆಕ್ಚುಲಿ ವಿತ್ಡ್ರಾ ಮಾಡ್ಕೊಂಡಿರ್ತಾರೋ ಆ ಹಣಕ್ಕೆ ಮಾತ್ರ ಬಡ್ಡಿಯನ್ನು ವಿಧಿಸಲಾಗ್ತದೆ. ಇದನ್ನು ನಾವು ಮೂರನೆಯ ಒಂದು ಸಾಲದ ಸೌಲಭ್ಯ ಅಂತ ಹೇಳ್ತೇವೆ. ನಾಲ್ಕನೇದಾಗಿ ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳ್ತೇವೆ. ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳಿದಾಗ ನಾವು ಕನ್ನಡದಲ್ಲಿ ಇದಕ್ಕೆ ನಾವು ಹುಂಡಿಗಳನ್ನು ಒಟ್ಟಾಯಿಸುವುದು ಅಂತ ಹೇಳ್ತೇವೆ. ಹುಂಡಿಗಳನ್ನು ಒಟ್ಟಾಯಿಸುವುದು. ಏನಿದು ಹುಂಡಿಗಳು ಅನ್ನುವಂಥದ್ದೆಲ್ಲ ನಿಮಗೆ ಗೊತ್ತಿರುವಂತೆ, ಈ ಹುಂಡಿ ಅನ್ನುವಂಥದ್ದು, ಬಿಲ್ ಅನ್ನುವಂಥದ್ದು ಸಾಮಾನ್ಯವಾಗಿ ಈ ಬಿಸ್ನೆಸ್ಸಲ್ಲಿ ಉದ್ಭವ ಆಗುವಂತಹ ಒಂದು ಡಾಕ್ಯುಮೆಂಟ್, ರೈಟ್? ಬೋತ್ ಬೈಯರ್ ಆ್ಯಂಡ್ ಸೆಲ್ಲರ್ ಇದ್ದಾಗ ಆ ಸರಕನ್ನು ಕೊಂಡುಕೊಳ್ಳುವಂಥ ವ್ಯಕ್ತಿ ಕೊಂಡುಕೊಂಡಾಗ ಅದರ ಮೌಲ್ಯವನ್ನು ಕೊಡಲಿಕ್ಕೆ ಆತನ ಹತ್ರ ಕ್ಯಾಶ್ ಇಲ್ಲದೆ ಇದ್ದಾಗ ಒಂದು 60 ಡೇಸಲ್ಲೂ 90 ಡೇ, ಒಂದು 2 ತಿಂಗಳಿಗೋ 3 ತಿಂಗಳಿಗೋ ಬಿಟ್ಟು ನೀನು ಕ್ಯಾಶ್ ಕೊಡ್ತೀನಪ್ಪ ಅಂತ ಹೇಳಿಬಿಟ್ಟು ಒಂದು ಬಿಲ್ಲನ್ನು ಆತ ಬರೆದು ಕೊಡ್ತಾನೆ. ಅದನ್ನು ನಾವೇನಂತ ಹೇಳ್ತೀವಿ ಅಂದರೆ ಪ್ರಾಮಿಸರಿ, ಒಂದು ವಾಗ್ದಾನ ಪತ್ರ, ಒಂದು ಅಗ್ರಿಮೆಂಟ್. ಅದು ವಾಗ್ದಾನ ಪತ್ರ. ಅವನು ನೋಡಪ್ಪ, ನಾನು ಇವತ್ತು ಈಗ 5 ಲಕ್ಷ ಬೆಲೆ ಬಾಳುವಂಥ ಸರಕನ್ನು ಕೊಂಡ್ಕೊಂಡಿದ್ದೀನಿ, ವಿತ್ ದ ರೇಟ್ ಆಫ್ ಇಂಟ್ರೆಸ್ಟ್ ಅಥವಾ ಏನು ಪರ್ಟಿಕ್ಯುಲರ್ ಅಮೌಂಟ್ ಇದೆ ಇದನ್ನು ಇವತ್ತಿಂದ ನಾನು 90 ದಿನದ ಒಳಗಡೆಯಾಗಿ ನಾನು ಈ ಹಣವನ್ನು ಕೊಡ್ತೇನೆ, ಈ 90 ದಿನಕ್ಕೆ ನಾನು ಈ ವಾಗ್ದಾನ ಪತ್ರವನ್ನು ನಾನು ಬರೆದು ಕೊಡ್ತಾ ಇದ್ದೀನಿ ಅಂತ ಕೊಡ್ತಾನಲ್ವ, ಅದಕ್ಕೆ ನಾವು ಹುಂಡಿ ಅಂತ ಕರಿತೀವಿ. ಅಥವಾ ಇಂಗ್ಲೀಷಲ್ಲಿ ನಾವು ಇದಕ್ಕೆ ಬಿಲ್ ಅಂತ ಹೇಳ್ತೀವಿ. ಮತ್ತು ಬಿಲ್ಲಲ್ಲಿ ನಾವು ಕಮರ್ಷಿಯಲ್ ಬಿಲ್, ಟ್ರೆಷರಿ ಬಿಲ್, ಬೇರೆ ಬೇರೆ ಥರದ ಬಿಲ್ಗಳಿದ್ದಾವೆ. ನಾವಿಲ್ಲಿ ಸದ್ಯಕ್ಕೆ ಮಾತಾಡ್ತಿರೋದು ಕಮರ್ಷಿಯಲ್ ಬಿಲ್ ಅಥವಾ ವಾಣಿಜ್ಯ ಹುಂಡಿಗಳು ಅಂತ ಹೇಳ್ತೇವೆ. ಅಂದರೆ ವ್ಯಾಪಾರದಲ್ಲಿ ಉದ್ಭವ ಆಗುವಂತಹ ಹುಂಡಿಗಳು. ಅಂಡರ್ ದೀಸ್, ಇಫ್ ಹೋಲ್ಡರ್ ಆಫ್ ಎಕ್ಸ್ಚೇಂಜ್ ಬಿಲ್ ನೀಡ್ಸ್ ಮನಿ ಇಮಿಡಿಯೇಟ್ಲಿ he can get discounted with the bank. After deducting its commission, the bank pays present price of the bill to the holder. When exchange bill matures, the bank can secure its payment from the party which had accepted the bill. ಸೊ ಈಗ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಬಿಲ್ಲನ್ನು ಬರೆದುಕೊಟ್ಟಿದ್ದಾನೆ. ಎಷ್ಟು? 5 ಲಕ್ಷ ರೂಪಾಯಿಗೆ ಆತ ಬಿಲ್ಲನ್ನು ಬರೆದುಕೊಟ್ಟಿದ್ದಾನೆ. ಅವನು ಬೈಯರ್ ಆಫ್ ದಿ ಗೂಡ್ಸ್, ಸರಕುಗಳನ್ನು ಕೊಂಡುಕೊಂಡಿದ್ದಾನೆ. ಆ ಪಾವತಿ ಮಾಡಲಿಕ್ಕೆ 5 ಲಕ್ಷ ಅವನಿಗೆ ಇಲ್ಲದೇ ಇದ್ದಾಗ ಬಿಲ್ಲನ್ನು ಬರೆದುಕೊಟ್ಟಿದ್ದಾನೆ. ಈಗ ಅವನು ರಿಸೀವರ್ ಇರ್ತಾನಲ್ಲ, ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾನಲ್ಲ, ಅವನು ಅಕ್ಸೆಪ್ಟರ್ ಹತ್ರ ಆ ವಾಗ್ದಾನ ಪತ್ರ ಇರುತ್ತೆ. ಅವನು 90 ಡೇಸ್ ಕಾಯಬೇಕಾಗುತ್ತೆ ಆ ಹಣವನ್ನು ಆತ ಅವನಿಂದ ರಿಸೀವ್ ಮಾಡ್ಕೋಬೇಕಾದ್ರೆ. ಆದರೆ ಆ ಮೆಚುರಿಟಿ ಪೀರಿಯಡ್ಗಿಂತನೂ ಮುಂಚೆ ಅಥವಾ ಆ ಮೆಚುರಿಟಿ ಪೀರಿಯಡ್ 90 ಡೇಸ್ ಅಂತ ಹೇಳಿದರೆ, ಸಾಮಾನ್ಯವಾಗಿ ಬಿಲ್ನ ಅವಧಿ 60 ಡೇಸ್ ಆಗಿರುತ್ತೆ, 90 ಡೇಸ್ ಆಗಿರುತ್ತೆ. ಈ 90 ಡೇಸ್ಗಿಂತ ಮುಂಚೆ ಆ ಸರಕನ್ನು ಮಾರಾಟ ಮಾಡಿರ್ತಾನಲ್ವಾ, ಅವನಿಗೆ ಹಣದ ಅವಶ್ಯಕತೆ ಏನಾದರೂ ಉದ್ಭವ ಆದರೆ
ಆ ಬಿಲ್ಲನ್ನು ತನ್ನ ಬ್ಯಾಂಕಲ್ಲಿ ಅವನು ಅದನ್ನು ಡಿಸ್ಕೌಂಟ್ ಮಾಡಿಸ್ಕೋಬಹುದು. ಅಂತಂದ್ರೆ ಏನು, ಆ ಬಿಲ್ಲನ್ನು ಬ್ಯಾಂಕಿಗೆ ಅವನು ಸರೆಂಡರ್ ಮಾಡುವುದರ ಮೂಲಕ ಅವನ ಫೇಸ್ ವ್ಯಾಲ್ಯೂ ಇರುತ್ತಲ್ಲ, ಆ ಫೇಸ್ ವ್ಯಾಲ್ಯೂವನ್ನು ಆತನ ಇಸ್ಕೊಳ್ತಾನೆ. ಬ್ಯಾಂಕು ಸ್ವಲ್ಪ ಕಮಿಷನ್ಸನ್ನು ಅವರು ಚಾರ್ಜ್ ಮಾಡ್ತಾರೆ. ಚಾರ್ಜ್ ಮಾಡಿಬಿಟ್ಟು ಆ ಕಮಿಷನ್ಸ್ ಹಣವನ್ನು ಡಿಡಕ್ಟ್ ಮಾಡಿ ಆ ಬಿಲ್ಲಿನ ಫೇಸ್ ವ್ಯಾಲ್ಯೂವನ್ನು ಯಾರಿಗೆ ಕೊಡ್ತಾರೆ, ಆ ಸೆಲ್ಲರ್ ಆಫ್ ದಿ ಗೂಡ್ ಇರ್ತಾನಲ್ವ, ಯಾರು ಮಾರಾಟ ಮಾಡಿರ್ತಾನಲ್ವ ಅವನಿಗೆ ಅದನ್ನು ಕೊಟ್ಬಿಡ್ತಾರೆ. ಹಾಗಾದರೆ ಬ್ಯಾಂಕಿಗೆ ಏನು ಲಾಭ ಬಂತು ಅಂತಂದರೆ ದ ಕಮಿಷನ್ ಇಟ್ ವಿಲ್ ಟೇ. ಬ್ಯಾಂಕಿಗೆ ದುಡ್ಡು ವಾಪಸ್ ಯಾರು ಕೊಡೋರು ಅಂತಂದರೆ ಆ 90 ಡೇಸ್ ಮೆಚುರಿಟಿ ಪೀರಿಯಡ್ ಆದಮೇಲೆ ಯಾರ ಬಿಲ್ಲನ್ನು ಬರ್ಕೊಟ್ಟಿರ್ತಾನಲ್ವ, ಯಾರು ಸರಕುಗಳನ್ನು ಕೊಂಡ್ಕೊಂಡಿರ್ತಾನಲ್ವ ಅವನಿಂದ ಬ್ಯಾಂಕ್ ಹಣವನ್ನು ಆ ಬಿಲ್ಲನ್ನು ಸರೆಂಡರ್ ಮಾಡಿ ಹಣವನ್ನು ರಿಸೀವನ್ನು ಮಾಡಿಕೊಳ್ಳುತ್ತೆ. ಕಾರಣ ಏನಪ್ಪ ಅಂದರೆ ಈ ಬಿಲ್ ಅನ್ನುವಂಥದ್ದು ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಥವಾ ವರ್ಗಾವಣೆಯ ಪತ್ರ ಅಂತ ಹೇಳ್ತೇವೆ. ಇದನ್ನು ಎನಿಬಡಿ ಕ್ಯಾನ್ ಸೆಲ್ ಇಟ್ ಟು ಎನಿಬಡಿ, ಹೌದಲ್ವಾ? ಈಗ ನಾನು ಆ ಬಿಲ್ಲನ್ನು ಮತ್ತೆ ಯಾರಿಗಾದ್ರೂ ಕೊಡೋಕ್ಕೆ ಡಿಸ್ಕೌಂಟ್ ರೇಟಿಗೆ ನಾನು ಮಾರಾಟವನ್ನು ನಾನು ಮಾಡಬಹುದು. ಸೊ ಹೀಗೆ ವಾಣಿಜ್ಯ ಬ್ಯಾಂಕುಗಳು ವ್ಯಾಪಾರಸ್ಥರಿಗೆ ತಾವು ರಿಸೀವ್ ಮಾಡಿಕೊಂಡಿರುವಂತಹ ಬಿಲ್ಲುಗಳನ್ನು, ಹುಂಡಿಗಳನ್ನು ಕೂಡ ಒಟ್ಟಾಯಿಸುವುದರ ಮೂಲಕ ಸಾಲವನ್ನು ನೀಡ್ತವೆ ಅನ್ನೋದನ್ನು ಕೂಡ ನಾವು ಗಮನದಲ್ಲಿ ಇಡಬೇಕು. ಸೊ ಒಟ್ಟಾರೆಯಾಗಿ ಲೆಂಡಿಂಗ್ ಆಫ್ ಲೋನ್, ಸಾಲವನ್ನು ನೀಡೋದು ಅಂತ ಹೇಳಿದಾಗ ವಾಣಿಜ್ಯ ಬ್ಯಾಂಕುಗಳು 4 ತರಹದ ಸಾಲಗಳನ್ನು ಕೊಡ್ತಾ ಇದ್ದಾವೆ. ಮೊದಲನೇದು ಸಾಲ ಮತ್ತು ಮುಂಗಡ ಅಂತ ಹೇಳಿದೆ. ಎರಡನೇದಕ್ಕೆ ನಾನು ಕ್ಯಾಶ್ ಕ್ರೆಡಿಟ್ ಅಥವಾ ನಗದು ಸಾಲ ಅಂತ ಹೇಳಿದೆ. ಮೂರನೇದಕ್ಕೆ ನಾನು ಓಡಿ ಅಥವಾ ಮೀರೆಳೆತ ಅಂತ ಹೇಳಿದೆ. ಆಮೇಲೆ 4ನೇದಕ್ಕೆ ನಾವು ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳ್ತಾ ಇದ್ದೀವಿ. ಇನ್ನು ಈ ವಾಣಿಜ್ಯ ಬ್ಯಾಂಕ್ಗಳ 3ನೆಯ ಪ್ರಮುಖ ಪ್ರಾಥಮಿಕ ಕಾರ್ಯ ಯಾವುದಪ್ಪ ಅಂತಂದರೆ ಕ್ರೆಡಿಟ್ ಕ್ರಿಯೇಷನ್ ಅಂತ ಹೇಳ್ತೇವೆ. ಕ್ರೆಡಿಟ್ ಕ್ರಿಯೇಷನ್ ಅಂತ ಹೇಳಿದಾಗ ಕನ್ನಡದಲ್ಲಿ ನನಗಾಗಲೇ ಹೇಳಿದ ಹಾಗೆ ಇದನ್ನು ನಾವು ಪತ್ತಿನ ನಿರ್ಮಾಣ ಅಂತ ಹೇಳ್ತೇವೆ. ಪತ್ತು ನಿರ್ಮಾಣ ಅಂತ ಹೇಳಿದ್ರೆ ಸಾಲದ ಹಣದ ನಿರ್ಮಾಣ ಅಂತ ಹೇಳಿ. ವೆನೆವರ್ ಬ್ಯಾಂಕ್ ಗ್ರಾಂಟ್ಸ್ ಅ ಲೋನ್ ಇಟ್ ಕ್ರಿಯೇಟ್ಸ್ ಡೆಪಾಸಿಟ್ ಆರ್ ಲಯಬಿಲಿಟಿ ಅಗೇನ್ಸ್ಟ್ ಇಟ್ ಸೆಲ್ಫ್. Since deposit of the bank circulate as money, the creation of such deposit leads to a net increase in the money stock of the economy. This is known as creation of money or creation of credit by the bank. ನಾನು ಸಾಮಾನ್ಯವಾಗಿ ಈ ಕ್ರೆಡಿಟ್ ಕ್ರಿಯೇಷನ್ ಅನ್ನುವಂತಹ ಒಂದು ಟಾಪಿಕ್ನ ಮೇಲೆ 15 ಅಂಕಗಳ ಪ್ರಶ್ನೆ ಇರುತ್ತೆ. ನನ್ನ ಮುಂದಿನ ಚರ್ಚೆಯಲ್ಲಿ ನಾನು ಡಿಟೇಲ್ ಆಗಿ ಈ ವಿಷಯದ ಬಗ್ಗೆ ನಾನು ಮಾತಾಡಿದ್ದೇನೆ. ಪತ್ತಿನ ನಿರ್ಮಾಣ ಪ್ರಕ್ರಿಯೆಯನ್ನು ವಿವರಿಸ್ರಿ ಅಂತ 15 ಅಂಕಗಳಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಬಟ್ ಪ್ರಸ್ತುತದಲ್ಲಿ ನಾವಿಲ್ಲಿ ಫಂಕ್ಷನ್ಸಲ್ಲಿ ಹೇಳಬೇಕಾದ್ರೆ ಒಂದು ತುಂಬ ಸುಲಭ ಸರಳವಾದಂತಹ ಒಂದು ಮಾತಲ್ಲಿ ಹೇಳೋದಾದರೆ, ಬ್ಯಾಂಕುಗಳು ಆರ್ಥಿಕತೆಯಲ್ಲಿ ಸಾಲ ಸೌಲಭ್ಯಗಳನ್ನು ನೀಡುವುದರ ಮೂಲಕ ತಾವು ಕೂಡ ಹಣದ ಪೂರೈಕೆಯನ್ನು ಹೆಚ್ಚಿಸ್ತವೆ. ಯಾಕಂತಂದರೆ ನಾವು ಬ್ಯಾಂಕ್ಸ್ ಆರ್ ನಾಟ್ ಓನ್ಲಿ ಪರ್ವೇಯರ್ಸ್ ಆಫ್ ಮನಿ, ದೇ ಆರ್ ಆಲ್ಸೋ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಮನಿ ಅಂತ ಹೇಳ್ತೀವಿ. ಬ್ಯಾಂಕುಗಳು ಕೇವಲ ಹಣವನ್ನು ಪೂರೈಕೆ ಮಾಡುವವರು ಅಷ್ಟೇ ಅಲ್ಲ, ಹಣವನ್ನು ಮ್ಯಾನುಫ್ಯಾಕ್ಚರ್ ಮಾಡೋರು ಅಂತಂದರೆ ತಾವು ಕೂಡ ಹಣವನ್ನು ತಯಾರಿಸುವವರು ಅಂತ ಹೇಳ್ತೇವೆ. ಯಾವ ಅರ್ಥದಲ್ಲಿ? ರಿಸರ್ವ್ ಬ್ಯಾಂಕಿಗೆ ಮಾತ್ರ ಪವರ್ ಇರೋದು ಹಣವನ್ನು ಚಲಾವಣೆ ಮಾಡೋದು. ವಾಣಿಜ್ಯ ಬ್ಯಾಂಕ್ಗಳು ಹೇಗೆ ಹಣದ ಪೂರೈಕೆಯನ್ನು ಹೆಚ್ಚಿಸ್ತವೆ ಅಂತಂದರೆ ಸಾಲಗಳನ್ನು ನೀಡೋದ್ರ ಮೂಲಕ, ಕ್ಯಾಶ್ ಕ್ರೆಡಿಟನ್ನು ಕೊಡೋದ್ರ ಮೂಲಕ, ಓಡಿ ಸೌಲಭ್ಯ ಕೊಡೋದ್ರ ಮೂಲಕ, ಬಿಲ್ಗಳನ್ನು ಡಿಸ್ಕೌಂಟ್ ಮಾಡೋದ್ರ ಮೂಲಕ ಒಂದು ಆರ್ಥಿಕತೆಯಲ್ಲಿ ಒಟ್ಟು ಹಣದ ಪೂರೈಕೆಯನ್ನು ಅವು ಕೂಡ ಹೆಚ್ಚಿಸಲಿಕ್ಕೆ ಕಾರಣ ಆಗ್ತವೆ. ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸುವಂತಹ ಈ ಹಣಕ್ಕೆ ನಾವೇನಂತ ಕರಿತೇವಪ್ಪ ಅಂತಂದರೆ ಪತ್ತು ನಿರ್ಮಾಣ ಅಂತ ಹೇಳ್ತೇವೆ. ಯಾಕಂತಂದರೆ ಯಾವಾಗ ವಾಣಿಜ್ಯ ಬ್ಯಾಂಕ್ಗಳು ಸಾಲ ಕೊಡುತ್ತೋ ಅವಾಗ ಏನಾಗುತ್ತೆ, ದಿಸ್ ಲೋನ್ ಕ್ರಿಯೇಟ್ಸ್ ಡೆಪಾಸಿಟ್ ಕ್ರಿಯೇಟ್ಸ್ ಲೋನ್ಸ್ ಅಂತ ಹೇಳ್ತೇವೆ. ವಾಣಿಜ್ಯ ಬ್ಯಾಂಕ್ಗಳು ಸಾಲ ಕೊಟ್ಟಾಗ ಒಂದು ಲಯಬಿಲಿಟಿ, ಒಂದು ಹೊಣೆಗಾರಿಕೆ ಅಂತ ಇರುತ್ತೆ, ಹೌದಲ್ವಾ? ಆ ಹೊಣೆಗಾರಿಕೆ ಅವ್ರ ಡೆಪಾಸಿಟ್ ಮೂಲಕ ಅವ್ರು ಏನು ಹಣವನ್ನು ಸ್ವೀಕಾರ ಮಾಡ್ಕೊಂಡಿರ್ತಾವಲ್ವ, ಆ ಹಣದಿಂದ ಮತ್ತೊಬ್ಬರಿಗೆ ಅವರು ಸಾಲ ಕೊಡ್ತಾರೆ. ಸಾಲ ಯಾವ್ಯಾವ ರೂಪದಲ್ಲಿ ಕೊಡ್ತಾರೆ ಅಂತ ನಾನು ಹೇಳಿದ್ದೀನಿ ಈಗಾಗಲೇ. ಈಗ ಆ ವಿವಿಧ ಉದ್ದೇಶಗಳಿಗೆ ಸಾಲ ಕೊಡೋದ್ರ ಮೂಲಕ ಓಡಿ ಸೌಲಭ್ಯ, ಕ್ಯಾಶ್ ಕ್ರೆಡಿಟ್ ಸೌಲಭ್ಯ, ಆಮೇಲೆ ಮತ್ತೇನೇನೋ ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜು, ಲೋನ್ ಕೊಡೋದ್ರ ಮೂಲಕ ಹಣಕಾಸಿನ ಪೂರೈಕೆಯನ್ನು ಹೆಚ್ಚಾಗಲಿಕ್ಕೆ ತಾವು ಕೂಡ ಕಾರಣಕರ್ತರ ಆಗ್ತವೆ. ಈ ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸಿದಂತಹ ಈ ಸಾಲದ ಹಣವನ್ನು ನಾವೇನಂತ ಕರಿತೇವೆ? ಪತ್ತು ನಿರ್ಮಾಣ ಅಂತ ಹೇಳ್ತೇವೆ. ಸೊ ವಾಣಿಜ್ಯ ಬ್ಯಾಂಕುಗಳು ಸಾಲವನ್ನು ನೀಡುವುದರ ಮೂಲಕ ಸೃಷ್ಟಿಸಿದಂತಹ ಹಣವನ್ನು ನಾವು ಪತ್ತು ನಿರ್ಮಾಣ ಅಂತ ಕರಿತೇವೆ. ಇದನ್ನು ನಿಯಂತ್ರಣ ಮಾಡೋದು ಯಾರು?
ರಿಸರ್ವ್ ಬ್ಯಾಂಕ್. ಪತ್ತು ನಿಯಂತ್ರಣ ಅದು ಕೂಡ 15 ಮಾರ್ಕ್ಸ್ಗೆ ಕೇಳ್ತಾರೆ, ನಾನು ಚರ್ಚೆನ ಮಾಡ್ತೇನೆ. ಪತ್ತು ನಿರ್ಮಾಣದ ಬಗ್ಗೆ ನನ್ನ ಡೀಟೇಲ್ ಡಿಸ್ಕಷನ್ಸ್ ನಾನು ಮತ್ತೊಂದು ವಿಡಿಯೋವನ್ನು ನಾನು ಶೇರ್ ಮಾಡ್ತೇನೆ. ಸದ್ಯಕ್ಕೆ ನಾವು ವಾಣಿಜ್ಯ ಬ್ಯಾಂಕ್ಗಳ ಮೂರನೇ ಪ್ರಮುಖ ಕಾರ್ಯ ಪ್ರಾಥಮಿಕ ಕಾರ್ಯಗಳಲ್ಲಿ ಮೂರನೇ ಪ್ರಮುಖ ಪ್ರಾಥಮಿಕ ಕಾರ್ಯ ಏನಪ್ಪಾ ಅಂದರೆ ಪತ್ತಿನ ನಿರ್ಮಾಣ. ಪತ್ತಿನ ನಿರ್ಮಾಣ ಅಂದರೆ ವಾಣಿಜ್ಯ ಬ್ಯಾಂಕ್ಗಳು ಸಾಲವನ್ನು ನೀಡುವುದರ ಮೂಲಕ ತಾವು ಕೂಡ ಆರ್ಥಿಕತೆಯಲ್ಲಿ ಒಟ್ಟು ಹಣದ ಪೂರೈಕೆ ಹೆಚ್ಚಾಗಲಿಕ್ಕೆ ಜವಾಬ್ದಾರರಾಗಿರ್ತವೆ. ವಾಣಿಜ್ಯ ಬ್ಯಾಂಕ್ಗಳು ಈ ರೀತಿ ನೀಡಿರುವಂತಹ ಸಾಲದ ಹಣವನ್ನು ನಾವು ಪತ್ತು ನಿರ್ಮಾಣ ಅಂತ ಹೇಳ್ತೇವೆ. ಇನ್ನು ನಾಲ್ಕನೇದಾಗಿ ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸ್ ಅಥವಾ ಹಣಕಾಸಿನ ಹೂಡಿಕೆ ಅಂತ ಹೇಳ್ತೇವೆ. ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸ್ ಅಥವಾ ಹಣಕಾಸಿನ ಹೂಡಿಕೆ. ಸೊ ವಾಣಿಜ್ಯ ಬ್ಯಾಂಕ್ಗಳು ಸಾಲವನ್ನು ಕೊಡೋದಷ್ಟೇ ಅಲ್ಲ, ಹಣಕಾಸನ್ನು ಹೂಡಿಕೆನ ಮಾಡ್ತಾರೆ. ಬಿಸೈಡ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್, a modern commercial bank also invests a part of its surplus funds in government and approved securities and earns returns on them. Though the return from such securities is not very attractive, the funds invested in them are near money asset and also secure from risk of loss. ಸೊ ಏನು ವಾಣಿಜ್ಯ ಬ್ಯಾಂಕ್ಗಳು ಮೂಲ ಉದ್ದೇಶ ಏನು? ವಾಣಿಜ್ಯ ಬ್ಯಾಂಕ್ಗಳ ಮೂಲ ಉದ್ದೇಶ ಏನು? ಲಾಭ ಮಾಡೋದು. ಈ ಲಾಭ ಮಾಡಲಿಕ್ಕಾಗಿ ವಾಣಿಜ್ಯ ಬ್ಯಾಂಕ್ಗಳು ಕೇವಲ ಸಾಲ ಕೊಡೋದಷ್ಟೇ ಅಲ್ಲ, ಸಾಲವನ್ನು ಕೊಡುವುದರ ಜೊತೆಗೆ ಅವರು ಕೆಲವೊಂದು ಆಯ್ದ ಈ ಭದ್ರತಾ ಪತ್ರಗಳ ಮೇಲೆ, ಸೆಕ್ಯೂರಿಟೀಸ್ ಅಂತ ಹೇಳ್ತೀವಿ, ಸೆಕ್ಯೂರಿಟಿಗಳನ್ನು ಕನ್ನಡದಲ್ಲಿ ನಾವು ಭದ್ರತಾ ಪತ್ರಗಳು ಅಂತ ಹೇಳ್ತೀವಿ. ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತಂದರೆ ಸರ್ಕಾರಿ ಭದ್ರತಾ ಪತ್ರಗಳು ಅಂತ ಹೇಳ್ತೇವೆ. ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಥವಾ ಇದನ್ನು ಗಿಲ್ಟ್ ಎಡ್ಜ್ ಸೆಕ್ಯೂರಿಟಿ ಅಂತ ಅನ್ನುವಂಥ ಹೆಸರಿನಲ್ಲೂ ಕೂಡ ಕರೀತಾರೆ ಇಂಗ್ಲೀಷಲ್ಲಿ. ಗಿಲ್ಟ್ ಎಡ್ಜ್ ಸೆಕ್ಯೂರಿಟೀಸ್ ಅಥವಾ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಥವಾ ಅಪ್ರೂವ್ಡ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟೀಸ್ ಅಂತಂದರೆ ಅಂಗೀಕೃತ ಕೈಗಾರಿಕೆಯ ಭದ್ರತಾ ಪತ್ರಗಳ ಮೇಲೂ ಕೂಡ ವಾಣಿಜ್ಯ ಬ್ಯಾಂಕ್ಗಳು ತನ್ನ ಹೆಚ್ಚುವರಿ ಹಣವನ್ನು ಹೂಡಿಕೆ ಮಾಡ್ತಾರೆ. ಹಾಗಾದರೆ ಸಾಲಕ್ಕೂ ಈ ಹೂಡಿಕೆಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಸಾಲವನ್ನು ಕೊಟ್ಟಾಗ ಅಲ್ಲಿ ಸಾಮಾನ್ಯ ವ್ಯಕ್ತಿಗಳಿಗೆ ಕೊಟ್ಟಂತಹ ಸಾಲ, ಅಲ್ಲಿಂದ ಮಾತ್ರ ಬಡ್ಡಿ ಮಾತ್ರ ಸಿಗ್ತಾ ಇರುತ್ತೆ. ಇಲ್ಲಿ ಹೂಡಿಕೆ ಅಂತ ಹೇಳಿದಾಗ ಇಲ್ಲಿ ಸರ್ಕಾರದ ಭದ್ರತಾ ಪತ್ರಗಳ ಮೇಲೆ, ಅಂಗೀಕೃತ ಕೈಗಾರಿಕೆಗಳ ಭದ್ರತಾ ಪತ್ರಗಳ ಮೇಲೆ ಹಣವನ್ನು ಹೂಡಿದಾಗ ಇಲ್ಲಿ ಡಿವಿಡೆಂಡು ಕೂಡ ಬರುತ್ತೆ. ಕೆಲವೊಮ್ಮೆ ಡಿಬೆಂಚರ್ಸ್ಗಳ ಮೇಲೆ, ಬಾಂಡ್ಗಳ ಮೇಲೂ ಕೂಡ ಹಣವನ್ನು ಹೂಡಿಕೆಯನ್ನು ಮಾಡ್ಬೋದು. ಅವಾಗ ಏನು ಬರುತ್ತೆ? ಅವರಿಗೆ ಇಂಟ್ರೆಸ್ಟ್ ಬರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸ್ ಇದೆಯಲ್ಲ, ಆ ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸ್ ಅನ್ನುವಂಥದ್ದು ನಿಯರ್ ಮನಿ ಅಸೆಟ್ ಆಗುತ್ತೆ ಬ್ಯಾಂಕಿಗೆ. ನಿಯರ್ ಮನಿ ಅಸೆಟ್ ಅಂತಂದ್ರೆ ಏನು? ಸಾಮೀಪ್ಯ ಹಣ ಅಂತ ನಿಮಗಾಗಲೇ ಹಣ ಅನ್ನುವಂಥ ಟಾಪಿಕಲ್ಲಿ ಚರ್ಚೆ ಮಾಡಿದ್ದೀವಿ. ನಿಯರ್ ಮನಿ ಅಸೆಟ್ ಅಥವಾ ಸಾಮೀಪ್ಯ ಹಣ, ಇದು ಈ ಸೆಕ್ಯೂರಿಟಿಗಳ ಮೇಲೆ ಹಣವನ್ನು ಹೂಡಿಕೆ ಮಾಡೋದು ಎಷ್ಟು ಸೇಫ್ ಅಂತ ಹೇಳಿದರೆ, ಇಲ್ಲಿ ಯಾವಾಗ ಬೇಕಾದರೂ ಕೂಡ ಈ ಸೆಕ್ಯೂರಿಟಿಗಳನ್ನು ಯು ಕ್ಯಾನ್ ಕನ್ವರ್ಟ್ ಇನ್ ಟು ದ ಕ್ಯಾಶ್. ವಾಣಿಜ್ಯ ಬ್ಯಾಂಕ್ಗಳಿಗೆ ಹಣದ ಅವಶ್ಯಕತೆ ಏನಾದರೂ ಉದ್ಭವ ಆದರೆ ವಿತೌಟ್ ಲಾಸ್ ಆಫ್ ಟೈಮ್ ಆ್ಯಂಡ್ ವಿತೌಟ್ ಲಾಸ್ ಆಫ್ ವ್ಯಾಲ್ಯೂ ಅ ಬ್ಯಾಂಕ್ ಕ್ಯಾನ್ ಕನ್ವರ್ಟ್ ದಿಸ್ ಸೆಕ್ಯೂರಿಟೀಸ್ ಇನ್ ಟು ದ ಕ್ಯಾಶ್. ದಟ್ ಈಸ್ ವೈ ವಿ ಕಾಲ್ ದೀಸ್ ಇನ್ಸ್ಟ್ರೂಮೆಂಟ್ ಆಸ್ ಅನ್ ನಿಯರ್ ಮನಿ ಅಸೆಟ್. ಈ ಭದ್ರತಾ ಪತ್ರಗಳಿಗೆ ನಾವು ಸಾಮೀಪ್ಯ ಹಣ ಅಂತ ಯಾಕೆ ಕರಿತೀವಿ ಅಂತಂದರೆ, ಯಾವುದೇ ಕಾಲ ವಿಳಂಬ ಇಲ್ಲದೆ, ಅನಗತ್ಯ ಕಾಲ ವಿಳಂಬ ಇಲ್ಲದೆ ಅಥವಾ ಅದರ ಮೌಲ್ಯದಲ್ಲಿ ಯಾವುದೇ ನಷ್ಟ ಆಗದೆ ಆ ಸೆಕ್ಯೂರಿಟಿಗಳನ್ನು ತುರ್ತಾಗಿ ನಾವು ನಗದು ರೂಪಕ್ಕೆ ನಾವು ಕನ್ವರ್ಟನ್ನು ಮಾಡಬಹುದು. ಹಾಗಾಗಿ ಬ್ಯಾಂಕ್ಗಳಿಗೆ ಒಂದು ರೀತಿಯ ಒತ್ತಡನೂ ಕೂಡ ಇರುತ್ತೆ, ಒಂದು ಬೈಂಡಿಂಗ್ ಇರುತ್ತೆ. ಏನು, ಇಂತಿಷ್ಟು ಹಣವನ್ನು ತಮ್ಮ ಸರ್ಕಾರಿ ಪತ್ರಗಳ ಮೇಲೆ ಅಥವಾ ಅಪ್ರೂವ್ಡ್ ಸೆಕ್ಯೂರಿಟಿಗಳ ಮೇಲೆ ಹೂಡಿಕೆಯನ್ನು ಮಾಡಿರಬೇಕು ಅಂತ RBIನ ಇನ್ಸ್ಟ್ರಕ್ಷನ್ಸ್ ಕೂಡ ಇರುತ್ತೆ. ಅದಕ್ಕೆ ಮಣಿದು ಕೂಡ ಬ್ಯಾಂಕುಗಳು ಈ ಒಂದು ನಿಯರ್ ಮನಿ ಅಸೆಟ್ನ ಮೇಲೆ, ಸೆಕ್ಯೂರಿಟಿಗಳ ಮೇಲೆ ಹಣವನ್ನು ಹೂಡಿಕೆ ಮಾಡಿರ್ತಾರೆ. ಇದನ್ನು ನಾವು 4ನೇ ಪ್ರಾಥಮಿಕ ಕಾರ್ಯಗಳು ಅಂತ ಹೇಳ್ತೇವೆ. ಒಟ್ಟಾರೆಯಾಗಿ ಇದುವರೆಗೆ ನಾನು 2 ಸೆಷನ್ಸ್ಗಳಲ್ಲಿ ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳಲ್ಲಿ ಪ್ರಾಥಮಿಕ ಕಾರ್ಯಗಳಲ್ಲಿ 4 ಪ್ರಾಥಮಿಕ ಕಾರ್ಯಗಳನ್ನು ನಾನು ಚರ್ಚೆಯನ್ನು ಮಾಡಿದ್ದೇನೆ. ಮೊದಲನೇದಕ್ಕೆ ನಾನು ಅಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟ್ ಅಥವಾ ಠೇವಣಿಗಳ ಸ್ವೀಕಾರ ಅಂತ ಹೇಳಿದ್ದೇನೆ. 4 ತರಹದ ಠೇವಣಿಗಳು ಅನ್ನೋದು ಚರ್ಚೆಯನ್ನು ಮಾಡಿದ್ದೇನೆ. ಎರಡನೇದು ಸಾಲಗಳನ್ನು ನೀಡೋದು. 4 ತರಹದ ಸಾಲಗಳನ್ನು ವಾಣಿಜ್ಯ ಬ್ಯಾಂಕ್ಗಳು ನೀಡ್ತಾರೆ. ಯಾವುದಾದ್ರು 4 ತರಹದ ಸಾಲಗಳು ಅಂತ ಹೇಳಿದಾಗ ನಾವು ಲೋನ್ಸ್ ಅನ್ನುವುದು, ಕ್ಯಾಶ್ ಕ್ರೆಡಿಟ್ ಅನ್ನುವುದು, ಓವರ್ ಡ್ರಾಫ್ಟ್ ಅನ್ನುವುದು, ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅನ್ನುವುದು. ಮೂರನೇದಾಗಿ ಕ್ರೆಡಿಟ್ ಕ್ರಿಯೇಷನ್ ಅಥವಾ ಪತ್ತಿನ ನಿರ್ಮಾಣ ಅಂತ ಹೇಳಿದ್ದೇನೆ, ಅಥವಾ ಕ್ರೆಡಿಟ್ ಕ್ರಿಯೇಷನ್. 4ನೇದಾಗಿ ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸ್ ಅಂತ ಹೇಳಿದ್ದೇವೆ. ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸ್ ಅಂತ ಹೇಳಿದಾಗ ನಾವೇನು, ಹಣಕಾಸಿನ ಹೂಡಿಕೆ ಸರ್ಕಾರಿ ಪತ್ರಗಳ ಮೇಲೆ ಮತ್ತು ಆಯ್ದ ಅಂಗೀಕೃತ ಕೈಗಾರಿಕೆಗಳ ಪತ್ರಗಳ ಮೇಲೆ ಹಣವನ್ನು ಬ್ಯಾಂಕ್ಗಳು ಹೂಡಿಕೆಯನ್ನು ಮಾಡ್ತಾರೆ ಅಂತ ಹೇಳಿದ್ದೇನೆ. ನನ್ನ ಮುಂದಿನ ಚರ್ಚೆಯಲ್ಲಿ ವಾಣಿಜ್ಯ ಬ್ಯಾಂಕ್ಗಳ ಸೆಕೆಂಡರಿ ಫಂಕ್ಷನ್ಸನ್ನು ನಾನು ಚರ್ಚೆಯನ್ನು ಮಾಡ್ತೇನೆ.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆಲ್ಲರಿಗೂ ಕೂಡ ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಕೈಂಡ್ಲಿ ಶೇರ್ ಮೈ ವಿಡಿಯೋ ಟು ದಿ ಅದರ್ ಸ್ಟೂಡೆಂಟ್ಸ್, ಅವ್ರಿಗೂ ಕೂಡ ಬೆನಿಫಿಟ್ ಆಗಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಸೊ ದಟ್ ನಮ್ಮ BA ವಿದ್ಯಾರ್ಥಿಗಳು ಈ ಪ್ಯಾಂಡೆಮಿಕ್ ಪೀರಿಯಡಲ್ಲಿ ತುಂಬ ಸಮರ್ಥರಾಗಿ ಅವರ ಎಕ್ಸಾಮಿನೇಷನ್ಸನ್ನು ಬರೀಲಿಕ್ಕೆ ಅವರಿಗೆ ಸಾಧ್ಯ ಆಗಬೇಕು ಅನ್ನೋದು ನನ್ನ ಒಂದು ಆಸೆ. ಜೈ ಹಿಂದ್.